ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ ಅನ್ನೋದನ್ನು ತಿಳಿಸ್ಕೊಡಿ. ಮೇಷಾದಿ ಕನ್ಯಾಂತವಾಗಿರ್ತಕ್ಕಂತಹ ಮೊದಲು 6 ರಾಶಿಗಳ ಫಲ. ಮೇಷದವರಿಗೆ ಇವತ್ತಿನ ದಿವಸ ಉದ್ಯೋಗ, ವ್ಯಾಪಾರ, ವ್ಯವಹಾರ ಎಲ್ಲದರಲ್ಲೂ ಶುಭ, ಸಂತೋಷ, ತೃಪ್ತಿಕರವಾಗಿರ್ತಕ್ಕಂತಹ ವಾತಾವರಣ ಉಂಟಾಗುತ್ತೆ. ಪ್ರಯಾಣದಿಂದಲೂ ಲಾಭ ಉಂಟಾಗುತ್ತೆ. ವಿದ್ಯಾರ್ಥಿಗಳಿಗೆ ಹಿನ್ನಡೆಯೂ, ತೊಂದರೆಯೂ ಮತ್ತು ತಾಪತ್ರೆಯೂ ಉಂಟಾಗ್ತಕ್ಕಂಥದ್ದು ಇಲ್ಲಿ ಕಂಡು ಬರ್ತಾ ಇದೆ ಮೇಷದವರಿಗೆ. ವೃಷಭದವರಿಗೆ ಇವತ್ತಿನ ಸಹ ಧನಲಾಭ ಉಂಟಾಗ್ತಕ್ಕಂಥದ್ದು, ಮಾನಸಿಕವಾದಂತಹ ಸಂತೋಷ ಉಂಟಾಗ್ತಕ್ಕಂಥದ್ದು. ಯಾರು ಮಾತಿನಿಂದ ಉದ್ಯೋಗವನ್ನು, ಜೀವನವನ್ನು ನಡೆಸ್ತಾ ಇದ್ದಾರೆ, ಅಂದರೆ ಪ್ರವಚನವನ್ನು ಕೊಡ್ತಕ್ಕಂಥವ್ರು, ಉಪನ್ಯಾಸಕರು ಇತ್ಯಾದಿಗಳು, ಅಂಥವರಿಗೂ ಕೂಡ ಹೆಚ್ಚಿನ ಲಾಭ, ಶುಭ ಉಂಟಾಗುತ್ತೆ. ಆದರೆ ಇವತ್ತಿನ ದಿವಸ ನಿಮ್ಮ ಧೈರ್ಯ ಸಾಹಸಗಳು ಕುಂದಿ ಯಾವುದೇ ಕೆಲಸ ಕಾರ್ಯವನ್ನು ಮಾಡೋದಕ್ಕೆ ನಿಮಗೆ ಹುಮ್ಮಸ್ಸು ಇರುವುದಿಲ್ಲ ಮತ್ತು ಧೈರ್ಯ ಸಾಲುವುದಿಲ್ಲ. ಮತ್ತು ಅಣ್ಣ ತಮ್ಮಂದರಿಂದಿಗೂ, ಅಕ್ಕ ತಂಗಿಯರಿಂದಿಗೂ ಸ್ವಲ್ಪ ಮನಸ್ತಾಪಗಳು, ತೊಂದರೆ ಉಂಟಾಗಬಹುದಾಗಿರ್ತಕ್ಕಂತಹ ಒಂದು ಸಂಕಷ್ಟಗಳು ಕೂಡ ಎದುರಾಗುತ್ತೆ. ಮಿಥುನದವರಿಗೆ ಇವತ್ತಿನ ದಿವಸ ಆರೋಗ್ಯದಲ್ಲಿ ಶುಭತ್ವ ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯ ಸರ್ವಾಂಗೀಣವಾಗಿರ್ತಕ್ಕಂತಹ ಒಂದು ವೃದ್ಧಿ ಸಿದ್ಧಿಗಳು, ಉದ್ಯೋಗದಲ್ಲಿ, ವ್ಯಾಪಾರದಲ್ಲಿ ಎಲ್ಲದರಲ್ಲೂ ಶುಭ ಉಂಟಾದರೂ ಕೂಡ ಹಣಕಾಸಿನ ವಿಚಾರವಾಗಿ ಬಹಳ ತೊಂದರೆಯನ್ನು ಉಂಟಾಗ್ತಕ್ಕಂಥದ್ದು. ಮತ್ತು ಮುಖಮಂಡಲ ಅಂದರೆ ಮುಖಕ್ಕೆ ಸಂಬಂಧಪಟ್ಟಂತಹ ಯಾವುದೋ ಒಂದು ತೊಂದರೆಯೋ, ರೋಗವೋ, ರುಜಿನವೋ ನಿಮಗೆ ಉಂಟಾಗ್ತಕ್ಕಂತಹ ಒಂದು ಸೂಚನೆಗಳು ಕಂಡು ಬರ್ತಾ ಇದೆ. ಜೋಪಾನವಾಗಿರಬೇಕು. ಕರ್ಕಾಟಕ ರಾಶಿಯವರಿಗೆ ಇವತ್ತಿನ ದಿವಸ ಸ್ಥಾನದ ಬದಲಾವಣೆಯಿಂದಲೂ, ಪ್ರಯಾಣದಿಂದಲೂ, ಇಂಪೋರ್ಟ್ ಎಕ್ಸ್ಪೋರ್ಟ್ ಅಂದರೆ ಯಾರು ಆಮದು ಮತ್ತು ರಫ್ತನ್ನು ಮಾಡ್ತಾ ಇದ್ದೀರಿ ಅವರಿಗೂ ಕೂಡ ಹೆಚ್ಚಿನ ಲಾಭಗಳು, ಸಂತೋಷವೂ, ಶುಭವೂ ಉಂಟಾಗ್ತಕ್ಕಂಥದ್ದು ವ್ಯಕ್ತವಾಗುತ್ತೆ. ಆದರೆ ಇವರಿಗೆ ಇವತ್ತಿನ ನರವ್ಯೂಹದ ರೋಗಗಳು ಮತ್ತು ಚರ್ಮಕ್ಕೆ ಸಂಬಂಧಪಟ್ಟಂತಹ ರೋಗರುಜಿನಗಳು ಉಂಟಾಗ್ತಕ್ಕಂಥ ಒಂದು ಸಂಭವವಿದೆ. ಅದರ ಕಡೆ ಹೆಚ್ಚಿನ ಗಮನವನ್ನು ಕೊಡಬೇಕಾಗಿ ಬಂದಿತು. ಸಿಂಹದವರಿಗೆ ಇವತ್ತಿನ ದಿವಸ ದೂರದಿಂದ ಬರಬೇಕಾಗಿರ್ತಕ್ಕಂಥ ಹಣ ಸಂದಾಯ ಆಗ್ತಕ್ಕಂಥದ್ದು, ಹಿರಿಯರಿಂದ ಲಾಭ ಉಂಟಾಗ್ತಕ್ಕಂಥದ್ದು ಮತ್ತು ವ್ಯಾಪಾರ ವ್ಯವಹಾರದಿಂದ ಲಾಭ ಉಂಟಾಗ್ತಕ್ಕಂಥದ್ದು. ಯಾವುದೋ ಆಸ್ತಿಯನ್ನು ಅಥವಾ ವಾಹನವನ್ನು ಮಾರಿ ಅದರಿಂದ ಹೆಚ್ಚಿನ ಹಣ ಗಳಿಕೆಗೆ ಹವಣಿಸ್ತಾ ಸ್ವಲ್ಪ ಹಣವನ್ನು ಕಳೆದುಕೊಳ್ತಕ್ಕಂಥದ್ದು, ಹೆಚ್ಚಿನ ಖರ್ಚು, ಬಂದ ಹಣವು ಅದೇ ರೀತಿಯಾಗಿ ಖರ್ಚಾಗ್ತಕ್ಕಂಥದ್ದು, ವ್ಯಯ ಆಗ್ತಕ್ಕಂಥದ್ದು ನಮಗೆ ಇಲ್ಲಿ ಸ್ಪಷ್ಟವಾಗಿ ಕಂಡು ಬರುತ್ತೆ. ಕನ್ಯಾದವರಿಗೆ ಇವತ್ತಿನ ದಿವಸ ಸರ್ವಾಂಗೀಣವಾಗಿರ್ತಕ್ಕಂತಹ ಲಾಭವು, ಉದ್ಯೋಗದಲ್ಲಿ ಏಳಿಗೆಯೂ, ವ್ಯಾಪಾರದಲ್ಲಿ ವೃದ್ಧಿ ಸಿದ್ಧಿಗಳು ಉಂಟಾಗುತ್ತೆ. ಅದರಲ್ಲೂ ಯಾರು ಜಲಪದಾರ್ಥಗಳ ವ್ಯಾಪಾರ ವ್ಯವಹಾರವನ್ನು ಮಾಡ್ತಾ ಇದ್ದೀರಿ ಅವರಿಗೆ ಹೆಚ್ಚಿನ ಒಂದು ಲಾಭವು, ಹೆಚ್ಚಿನ ಶುಭತ್ವವು ಉಂಟಾದಾಗ್ಯೂ ಕೂಡ ಇವತ್ತಿನ ದಿವಸ ಯಾರಿಗೆ ಕೀಲು ನೋವುಗಳಿದೆ, ಜಾಯಿಂಟ್ ಪೇನ್ಸ್ ಇದೆ, ಅವರು ಇವತ್ತಿನ ದಿವಸ ಸ್ವಲ್ಪ ಹೆಚ್ಚು ತೊಂದರೆಗೆ ಒಳಗಾಗ್ತಕ್ಕಂತಹ ಅಥವಾ ಬಿದ್ದು ಚಿಕ್ಕದಾಗಿ ಏಟು ಮಾಡಿಕೊಳ್ತಕ್ಕಂತಹ ಇವುಗಳು ಕನ್ಯಾ ರಾಶಿಯವರಿಗಿದೆ ಅಂತಕ್ಕಂಥದ್ದು ರಾಶಿಗಳ ಫಲ. ಗುರುಗಳೇ, ಇನ್ನಷ್ಟು ಮಾತನಾಡೋಣ. ಅದಕ್ಕೂ ಮುಂಚೆ ಚಿಕ್ಕದೊಂದು ಬ್ರೇಕ್ ತಗೊಬಿಡೋಣ. ವೀಕ್ಷಕರೇ, ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಒಂದಲ್ಲ ಒಂದು ರೀತಿ ಸಮಸ್ಯೆ ಇದ್ದೇ ಇರುತ್ತೆ. ಆದರೆ ಎಷ್ಟೋ ಜನರಿಗೆ ಎಷ್ಟೋ ವರ್ಷಗಳಿಂದ ಸಮಸ್ಯೆಗೆ ಪರಿಹಾರ ಸಿಕ್ಕಿರೋದಿಲ್ಲ. ಅಂಥವರು ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಳ್ಬೋದು. ಗುರೂಜಿಯವರನ್ನ ನೇರವಾಗಿ ಭೇಟಿ ಮಾಡಬೇಕಂದ್ರೆ ನೀವು ಮಾಡಬೇಕಾಗಿರೋದಿಷ್ಟೇ. ನಿಮ್ಮ ಟಿವಿ ಸ್ಕ್ರೀನ್ ಮೇಲೆ ಹೋಗ್ತಿರುವಂತಹ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ಆ ನಂಬರ್ ಗುರೂಜಿಯವರ ಆಫೀಸ್ ನಂಬರ್ ಆಗಿರುತ್ತೆ. ಸೊ ಆ ನಂಬರನ್ನು ಕಾಂಟ್ಯಾಕ್ಟ್ ಮಾಡಿ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಯನ್ನು ಬಗೆಹರಿಸಿಕೊಳ್ಳಿ. ತುಲಾಯಿಂದ ಮೀನಾಂತ್ಯವಾಗಿರ್ತಕ್ಕಂತಹ ಮಿಕ್ಕ ರಾಶಿಗಳು. ತುಲಾದವರಿಗೆ ಇವತ್ತಿನ ಸಹ ಭಾಗ್ಯೋದಯ ಉಂಟಾಗ್ತಕ್ಕಂಥದ್ದು, ಕೆಲಸ ಕಾರ್ಯದಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದು. ನಿಮಗೆ ಟ್ರಾನ್ಸ್ಫರ್ ಬೇಕು ಅಂತಂದರೆ ಇವತ್ತಿನ ದಿವಸ ಪ್ರಯತ್ನ ಮಾಡಿದರೆ ಅತ್ಯಂತ ಸುಲಭದಲ್ಲಿ ಸಿಗುತ್ತೆ. ಉಪನ್ಯಾಸಕ ವೃತ್ತಿಯಲ್ಲಿರ್ತಕ್ಕಂಥವ್ರಿಗೆ ಶುಭವು, ಪೌರೋಹಿತ್ಯ ಮಾಡ್ತಾ ಇರ್ತಕ್ಕ ತುಲಾ ರಾಶಿಯವರಿಗೆ ಬಹಳ ಶುಭ ಮತ್ತು ಏಳಿಗೆ ಉಂಟಾದರೆ, ಯಾರು ಗಣಿತಕ್ಕೆ ಸಂಬಂಧಪಟ್ಟಂತಹ ಕೆಲಸವನ್ನು ಮಾಡ್ತಾ ಇದ್ದೀರಿ, ಗಣಿತಜ್ಞರಿದ್ದೀರಿ, ಮ್ಯಾಥಮೆಟಿಷಿಯನ್ಸು ಅಥವಾ ಲೆಕ್ಚರರ್ಸ್ ಇದ್ದೀರಿ, ಅವರಿಗೆ ತೊಂದರೆ, ತಾಪತ್ರಯವಾಗುತ್ತೆ. ಕೆಲಸದ ನಿಮಿತ್ತವಾಗಿ ನೀವು ಬದಲಾವಣೆಯನ್ನು ಮಾಡಿಕೊಳ್ಳೋಕೆ ಹೋಗಿ ಕೆಲಸವನ್ನು ಕಳೆದುಕೊಳ್ಳತಕ್ಕಂಥ ಯೋಗ ಅಂತಹವರಿಗೆ ಇದೆ. ಜೋಪಾನವಾಗಿರಬೇಕು. ವೃಶ್ಚಿಕದವರಿಗೆ ಆಸ್ತಿ ಲಾಭ ಉಂಟಾಗ್ತಕ್ಕಂಥದ್ದು, ದೇವರು, ದಿಂಡ್ರು ಮುಂತಾದವರಲ್ಲಿ ಹೆಚ್ಚಿನ ಒಂದು ಆಸಕ್ತಿಯೋ ಅನುರಕ್ತಿಯೋ ಅವರಿಗೆ ಉಂಟಾಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ತಂದೆ ಆರೋಗ್ಯದಲ್ಲಿ ಬಹಳ ಏರುಪೇರು ಉಂಟಾಗುತ್ತೆ. ತಂದೆ ಆರೋಗ್ಯದಲ್ಲಿ ಕೆಡಕು, ತಂದೆಗೆ ಅನಾರೋಗ್ಯ ಬಾಧೆಯಿಂದ ನೀವು ಕೂಡ ಮಮ್ಮಲ ಮರಬೇಕಾಗ್ತಕ್ಕಂತಹ ಒಂದು ಸೂಚನೆಗಳು ವೃಶ್ಚಿಕ ರಾಶಿಯವರಲ್ಲಿ ಕಂಡುಬರ್ತಾ ಇದೆ. ಧನುಸ್ಸಿನವರಿಗೆ ಇವತ್ತಿನ ದಿವಸ ಮದುವೆ ಪ್ರಯತ್ನಗಳು ಸಾಕಾರಗೊಳ್ತಕ್ಕಂಥದ್ದು. ಪಾಲುದಾರಿಕೆ ವ್ಯಾಪಾರದಲ್ಲಿ ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ ಅವರಿಗೆ ಭೂರಿ ಲಾಭ ಉಂಟಾಗ್ತಕ್ಕಂಥದ್ದು. ಆದರೆ ಇವತ್ತಿನ ದಿವಸ ಆಸ್ತಿ ಬೇಕು ಅಂತ ಯಾರಾದರೂ ಒಂದು ಪ್ರಯತ್ನವನ್ನು ಮಾಡಿದ್ದರೆ ಅಥವಾ ಹೊಸದಾಗಿ ಆಸ್ತಿ ಖರೀದಿಯನ್ನು ಮಾಡೋಕ್ಕೆ ಹೋದರೆ ಧನುಸ್ಸು ರಾಶಿಯವರಿಗೆ ಇವತ್ತಿನ ಸಹ ನಷ್ಟ ಕಷ್ಟಗಳ ಪರಂಪರೆಯೇ ಎದುರಾಗಬೇಕಾಗುತ್ತೆ. ಏಕೆಂದರೆ ಅವರು ಮೋಸ ಹೋಗ್ತಕ್ಕಂಥ ಒಂದು ಸನ್ನಿವೇಶಗಳು, ದಸ್ತಾವೇಜುಗಳು, ಡಾಕ್ಯುಮೆಂಟೇಷನ್ ಪ್ರಾಬ್ಲಮ್ಸು ಉಂಟಾಗ್ತಕ್ಕಂಥ ಅವಯೋಗಗಳು ಇಲ್ಲಿ ಕಂಡುಬರ್ತಾ ಇದೆ. ಮಕರದವರಿಗೆ ಅನಾರೋಗ್ಯ ನಿವೃತ್ತಿ, ರೋಗ ಸರಿ ಹೋಗುತ್ತೆ ಅವರಿಗೆ. ಎರಡನೆಯದ್ದು, ಸಾಲ ಬೇಕು ಅಂತ ಹೇಳಿ ಪ್ರಯತ್ನ ಮಾಡಿದರೆ ಸಾಲ ಅತ್ಯಂತ ಸುಲಭದಲ್ಲಿ ಸಿಗ್ತಕ್ಕಂಥದ್ದು. ಗಂಡಸರಾದರೆ ನಿಮ್ಮ ಹೆಂಡತಿಗೆ, ಹೆಂಗಸರಾದರೆ ನಿಮ್ಮ ಗಂಡನಿಗೆ ಹೆಚ್ಚಿನ ಲಾಭವು ಮತ್ತು ಶುಭತ್ವವು, ಉದ್ಯೋಗದಲ್ಲಿ ಸ್ಥಿರತೆಯು ಉಂಟಾಗ್ತಕ್ಕಂಥದ್ದು ಕಂಡು ಬಂದರೆ, ನೂತನವಾಗಿ ಯಾರಾದರೂ ವ್ಯಾಪಾರ ವ್ಯವಹಾರವನ್ನು ಮಾಡಬೇಕು ಅಂತಿದ್ದರೆ ಮಕರದವರು ಕೈ ಹಾಕ್ತಕ್ಕಂಥದ್ದು ಬೇಡ. ಬಹಳ ನಷ್ಟ ಕಷ್ಟಗಳಿಗೆ ಗುರಿಯಾಗ್ತೀರಿ ಮತ್ತು ದಾಂಪತ್ಯದಲ್ಲೂ ಕೂಡ ಇವತ್ತಿನ ದಿವಸ ಸ್ವಲ್ಪ ಬಿರುಕು ಮತ್ತು ಮನಸ್ತಾಪಗಳು ಉಂಟಾಗ್ತಕ್ಕಂಥದ್ದು ಕಾಣುತ್ತೆ. ಕುಂಭದವರಿಗೆ ಇವತ್ತಿನ ಸಹ ಮನಸ್ಸಿಗೆ ಸಂತೋಷ,
ಮನೆಯಲ್ಲಿ ಹೊಸದಾಗಿರ್ತಕ್ಕಂಥ ಯಾವುದೋ ವಾಹನ ಅಥವಾ ಒಂದು ವಸ್ತುವಿನ ಖರೀದಿಯಿಂದ ಮನೆಯಲ್ಲಿ ಒಂದು ಔತಣಕೂಟ ಉಂಟಾಗ್ತಕ್ಕಂಥದ್ದು, ಗೆಳೆಯರು ಹೊಸಬರ ಒಂದು ಪರಿಚಯ ಆಗ್ತಕ್ಕಂಥದ್ದು, ಮನಸ್ಸಿಗೆ ಸಂತೋಷವನ್ನು ಮುದವನ್ನು ನೀಡ್ತಕ್ಕಂಥದ್ದು, ಮಕ್ಕಳದಿಂದಲೂ ನಿಮಗೆ ಆನಂದ ಮತ್ತು ಶುಭ ಉಂಟಾಗ್ತಕ್ಕಂಥದ್ದು ಕಂಡು ಬಂದಾಗ್ಯೂ ಇವತ್ತಿನ ಸಹ ಅನಾರೋಗ್ಯ ಬಾಧೆ ಉಂಟಾಗುತ್ತೆ. ಮತ್ತು ನಿಮ್ಮ ಜ್ಞಾತಿಗಳು, ದೊಡ್ಡಪ್ಪ ಚಿಕ್ಕಪ್ಪನ ಮಕ್ಕಳೊಂದಿಗೆ ಇವತ್ತಿನ ಮನಸ್ತಾಪವು ಮತ್ತು ಹೊಡೆದಾಟ ಬಡದಾಟಗಳು, ಸೋದರ ಮಾವನಿಂದಲೂ ಕೂಡ ಸ್ವಲ್ಪ ಮನಸ್ಸಿಗೆ ಆಘಾತಕಾರಿಯಾಗಿರ್ತಕ್ಕಂಥ ವಿಚಾರಗಳು ತಿಳಿತಕ್ಕಂತಹ ಒಂದು ಅವಯವಗಳು ಕುಂಭದವರಲ್ಲಿ ಕಂಡುಬರುತ್ತೆ. ಮೀನದವರಿಗೆ ಇವತ್ತಿನ ಸಹ ಉದ್ಯೋಗ ಲಾಭ, ವ್ಯವಹಾರ ಲಾಭ ಆಗುತ್ತೆ. ವಿದ್ಯಾರ್ಥಿನಿಯರಿಗೆ ಬಹಳ ಹೇಳಿ ಮಾಡಿಸಿದಂತಹ ದಿನ. ಹೊಸದಾಗಿರ್ತಕ್ಕಂಥ ವಾಹನ ಅಥವಾ ಭೂಮಿ ಖರೀದಿಯಿಂದಲೂ ಕೂಡ ನಿಮಗೆ ಹೆಚ್ಚಿನ ಲಾಭವು, ಸುಖ ಸಂತೋಷಗಳು ಪ್ರಾಪ್ತವಾಗುತ್ತೆ. ಆದರೆ ಇವತ್ತಿನ ದಿವಸ ನೀವು ನಿಮ್ಮ ಮಕ್ಕಳಿಂದ ಸ್ವಲ್ಪ ಜೋಪಾನವಾಗಿರಬೇಕು, ಅನ್ಯಥಾ ಮಕ್ಕಳಿಂದ ನಿಮಗೆ ಕೆಟ್ಟ ಹೆಸರು ಬರಬಹುದಾಗಿರ್ತಕ್ಕಂತಹ ಒಂದು ಮುನ್ಸೂಚನೆಗಳಿದೆ. ಆದ್ದರಿಂದ ಮಕ್ಕಳಿಗೆ ಯಾವುದೇ ಹೊಸದಾಗಿರ್ತಕ್ಕಂತಹ ಯಾವುದೇ ಒಂದು ಕಮಿಟ್ಮೆಂಟ್ಸ್ ಅಂತ ಏನು ಹೇಳ್ತೀವಿ, ಆ ಥರದ್ದೇನೊಂದು ಒಪ್ಪಿಕೊಳ್ಳದೇ ಇರಲಿಕ್ಕೆ ನೀವು ಅವರಿಗೆ ಒಂದು ವಿಚಾರವನ್ನು ತಿಳಿಸಬೇಕಾಗತ್ತೆ. ಎಂದಿನಂತೆ ಪಾಪಫಲ ನಿವೃತ್ತಿಗಾಗಿ ನಾವು ಅತ್ಯಂತ ಭಕ್ತಿ ಶ್ರದ್ಧೆಯಿಂದ ದೇವರನ್ನು ನಂಬಿ ಬಹಳ ಶ್ರದ್ಧಾನ್ವಿತರಾಗಿ ದೇವರ ಒಂದು ಪೂಜೆ ಪುನಸ್ಕಾರ ಮನನವನ್ನು ಧ್ಯಾನವನ್ನು ಮಾಡುವುದರಿಂದ ಎಲ್ಲ ಪಾಪ ದೋಷಗಳು ಪರಿಹಾರ ಆಗುತ್ತೆ. ಗುರುಗಳೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಯಾವ ರೀತಿಯಾಗಿ ಪೂಜೆ ಪುನಸ್ಕಾರ ಮಾಡಬೇಕು, ರಾಶಿಗಳ ಫಲಾಫಲ ಯಾವ ರೀತಿಯಾಗಿದೆ, ಜೊತೆಗೆ ಕರೆ ಮಾಡಿದಂಥ ವೀಕ್ಷಕರಿಗೂ ಕೂಡ ಪರಿಹಾರವನ್ನು ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಮಂಗಳ ಮಾಹೇಶ್ವರಿ ಶುಭಂ ಕರೋತು. ನೋಡಿದ್ರಲ್ಲ ವೀಕ್ಷಕರೇನು, ನೀವು ಕೂಡ ಯಾವುದೇ ರೀತಿಯ ಸಮಸ್ಯೆಯನ್ನು ಎದುರಿಸ್ತಾ ಇದ್ರೆ ಗುರೂಜಿಯವರನ್ನ ನೇರವಾಗಿ ಭೇಟಿಯಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಡ್ಬೋದು. ಕಾರ್ಯಕ್ರಮದ ಕೊನೆಯಲ್ಲಿ ಗುರೂಜಿಯವರ ಆಫೀಸ್ ನಂಬರ್ ಬರುತ್ತೆ, ಆ ನಂಬರನ್ನು ನೋಟ್ ಮಾಡ್ಕೊಳ್ಳಿ. ನಿಮಗೆ ಯಾವುದೇ ರೀತಿಯ ಸಮಸ್ಯೆ ಇದ್ರೂ ಕೂಡ ಬಗೆಹರಿಸಿಕೊಳ್ಳಿ. ಇದಾಗಿತಿ ಹೊತ್ತಿನ ನೇರ ಪ್ರಸಾರ ಕಾರ್ಯಕ್ರಮ. ಅನುಕ್ಷಣದ ಸುದ್ದಿಗಾಗಿ ನೋಡುತ್ತಾ ಇರಿ ವಿಸ್ತಾರ ನ್ಯೂಸ್. ಇದು ನಿಖರ ಜನಪರ. ಭೇಟಿಗಾಗಿ ಸಂಪರ್ಕಿಸಿ ಹಂಸಶ್ರೀ ಸಾವಿತ್ರ ಶರ್ಮಾ ಗುರುಜಿ. ಫೋನ್ ನಂಬರ್ 9619967305. ಮತ್ತೊಂದು ನಂಬರ್ 9241272433. ಇಮೇಲ್ ಐಡಿ srivedicremedies@gmail.com.